ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದಿಂದ ಕೋಲಾರದ ವೃತ್ತದ ಕಡೆಗೆ ಸಾಗುತ್ತಿದ್ದ ಜಲ್ಲಿಕಲ್ಲು ತುಂಬಿದ ಟಿಪ್ಪರ್ ಲಾರಿ ಸಂಖ್ಯೆ KA405889 ಚಾಲಕ ಕುಡಿದು ಅಮಲಿನಲ್ಲಿ ಎಪಿಎಂಸಿ ಮಾರುಕಟ್ಟೆ ಕಡೆಯಿಂದ ಚಲಿಸಿಕೊಂಡು ಬಂದು ಕೋಲಾರದ ವೃತ್ತದ ಬಳಿ ಇದ್ದ ಶ್ರೀ ದರ್ಶಿನಿ ಫಾಸ್ಟ್ ಫುಡ್ ಹೋಟೆಲ್ ಮೇಲೆ ಚಲಿಸಿದ್ದಾನೆ. ಹೋಟೆಲ್ ಮಾಲೀಕ ಶಿವಾನಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಕೂಡಲೇ ನಗರದ ಪೊಲೀಸ್ ಸಿಬ್ಬಂದಿ, ಅಗ್ನಿಶಾಮಕ ದಳ, ಬೆಸ್ಕಾಂ ಅಧಿಕಾರಿಗಳು ಮತ್ತು ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ಮಾಡಿದರು. ನಂತರ ಜಲ್ಲಿಯನ್ನು ಸ್ಥಳಾಂತರಿಸಿ ಅವಶೇಷಗಳಿಗೆ ಹುಡುಕಿದರು. ಅದೃಷ್ಟವಶಃ ಯಾವುದೇ ಪ್ರಾಣಹಾನಿ ಆಗಿರಲಿಲ್ಲ. ಆದರೆ ಒಂದು ಸ್ಪೆಂಡರ್ ಪ್ಲಸ್ ವಾಹನ ಸಂಖ್ಯೆ KA07EF3816 ಜಲ್ಲಿಯ ಕೆಳಗೆ ಜಖಂಗೊಂಡಿತ್ತು. ಸ್ಥಳದಲ್ಲೇ ಸಾವಿರಾರು ಜನ ಜಮಾಯಿಸಿ 1 ಗಂಟೆ ಹೆಚ್ಚಿನ ಸಮಯ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಯಿತು. ಮುಂಜಾನೆ ಇದೇ ವೃತ್ತದಲ್ಲಿ ನೂರಾರು ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿ ಉಪಹಾರ ಸೇವಿಸಲು ಬರುತ್ತಿದ್ದರು. ಅದೃಷ್ಟವಶಃ ಯಾವುದೇ ವಿದ್ಯಾರ್ಥಿಗಳು ಇಂದು ಬಂದಿರಲಿಲ್ಲ. ಯಾರಿಗೂ ತೊಂದರೆಯೂ ಆಗಿರಲಿಲ್ಲ. ವಿಜಯ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.